ವೆಲ್ಕಮ್ ಟು ಮೈ ಟ್ರಾವೆಲ್ ಸೀರೀಸ್ ವಿತ್ ಮೈ ಫ್ಯಾಮಿಲಿ. ನಾನು ಪಪ್ಪ ಮಮ್ಮಿ ಎಲ್ಲರೂ ನಮ್ಮ ಕಸಿನ್ ಸಿಸ್ಟರ್ ಮ್ಯಾರೇಜ್ಗೆ ಹೋಗ್ತಾ ಇದ್ವಿ. ಹೋಗಿದ ತಕ್ಷಣವೇ ಅಲ್ಲಿ ಇವತ್ತು ಈವ್ನಿಂಗು ಮೆಹಂದಿ ಫಂಕ್ಷನ್ ನಡೀತಾ ಇತ್ತು. ಹಂಗಾಗಿ ಎಲ್ಲರೂ ಮೆಹಂದಿನ ಹಾಕ್ಸ್ಕೊಂಡು ಮತ್ತು ನಮ್ಮ ಹಸ್ಬೆಂಡು ಒಂದು ಸ್ವಲ್ಪ ಅಲ್ಲಿ ಹೆಲ್ಪ್ ಮಾಡ್ತಾಯಿದ್ರು ಲೈಟಿಂಗ್ಸ್ ವಗೇರ ಹಾಕೋಕ್ಕೆ. ಅಲ್ಲೇ ಅಪಾರ್ಟ್ಮೆಂಟಲ್ಲಿ ಪಾರ್ಕು ಇತ್ತು. ಈವ್ನಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ತಂಪು ಗಾಳಿ ಬರುತ್ತೆ ಅಂತೇಳಿ ಹರ್ಷಾಗೆ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ನ ಮಾಡೋಕ್ಕೆ ಕರ್ಕೊಂಡೋದ್ವಿ. ಅವನು ಒಂದು ಸ್ವಲ್ಪ ಎಂಜಾಯ್ ಮಾಡ್ದ. ಅದಾದಮೇಲೆ ನಾವೆಲ್ಲ ಹೊರಗಡೆ ಫಂಕ್ಷನ್ಸ್ ಇರುತ್ತೆ ಅಲ್ವ, ಎಲ್ಲರೂ ಅವರವರಲ್ಲೇ ಬ್ಯುಸಿ ಆಗಿದ್ದರು. ಹಂಗಾಗಿ ನಾವು ಪಪ್ಪ ಮಮ್ಮಿ ನಾವೆಲ್ಲ ರೆಡಿಯಾಗಿ ಕೂತ್ಕೊಂಡಿದ್ವಿ. ಸುಮ್ಮನೆ ಹಂಗೆ ಗಾಸಿಪ್ಸು ಅದು ಮಾತಾಡೋದೆಲ್ಲ ಮಾತಾಡ್ತಿದ್ವಿ. ಸರೌಂಡಿಂಗ್ ನೇಚರ್ ಮಾತ್ರ ತುಂಬ ಸಖತ್ತಾಗಿತ್ತು. ನಿಯರ್ ಬೈ ಫೂಲ್ ಹತ್ರನೇ ಕೂತ್ಕೊಂಡಿದ್ವಿ. ಅದು ನೋಡೋಕ್ಕೆ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಸಂಗೀತ ಪ್ರೋಗ್ರಾಮು ಇಟ್ಕೊಂಡಿದ್ರೆ ನಮ್ಮ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಮ್ಯಾರೇಜ್ ಡೇ ದಿವಸ ನನ್ನ ಮಗನೇ ಮದುವೆ ಮಗ ಥರ ಕಾಣಿಸ್ತಿದ್ದ. ಕಮೆಂಟ್ ಔಟ್ ಮಾಡಿ ಹರ್ಷ ಹೆಂಗೆ ಕಾಣಿಸ್ತಿದ್ದಾನೆ ಅಂತೇಳಿ. ಮಕ್ಕಳು ಎಲ್ಲೋದ್ರು ಆಟ ಆಡೋದು ಮಾತ್ರ ಮರೆಯಲ್ಲ ಅಲ್ವಾ. ಅವನು ಎಷ್ಟು ಚೆನ್ನಾಗಲ್ಲಿ ಹೂ ಬಿದ್ದಿತ್ತು ಅದನ್ನ ತಗೊಂಡು ಆಟ ಆಡ್ತಿದ್ದ. ಅದಾದಮೇಲೆ ಮದುವೆ ಮಗಳು ಬಂದಳು. ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಿದ್ದಾಳೆ ಅಂಥೇಳಿ. ಅವಳಿಗೆ ಮೇಲ್ಗಡೆ ಕರ್ಕೊಂಡು ಬರ್ತಿದ್ರು. ಫುಲ್ ಆಂಧ್ರ ಸ್ಟೈಲ್ ಮದುವೆ ಆಗ್ತಿತ್ತು. ನಾವು ಮದುವೆನ ಅಟೆಂಡ್ ಮಾಡಿರೋದು ಹೈದ್ರಾಬಾದಲ್ಲಿ. ನೋಡೋಕ್ಕೆ ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಗಾರ್ಜಿಯಸ್ ಆಗಿ ಅನ್ನಿಸ್ತಿದ್ಲು. ನೀವು ಕಮೆಂಟ್ ಮಾಡಿ ಹೆಂಗಿದೆ ಅಂಥೇಳಿ. ಮದುವೆ ಮಾತ್ರ ತುಂಬ ಗ್ರ್ಯಾಂಡಾಗಾಯಿತು. ಎಲ್ಲ ಫ್ಯಾಮ್ಲಿ ಮೀಟಪ್ಪು ಆಯಿತು. ತುಂಬ ವರ್ಷ ಆಗಿತ್ತು ನಾವು ಎಲ್ಲ ಮೀಟಾಗಿ, ಕಸಿನ್ಸು ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರ ಜೊತೆನೂ ಚೆನ್ನಾಗಿ ಮೀಟಪ್ನ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿ ಮದುವೆಗೆ 3 ಡೇಸ್ ಮುಂಚೆನೇ ಹೋಗಿದ್ವಿ. ಮೆಹಂದಿ ಫಂಕ್ಷನ್ಸು, ಹಲ್ದಿ ಫಂಕ್ಷನ್ಸು ಮತ್ತು ಸಂಗೀತ ವಗೇರೆ ಎಲ್ಲ ಮುಗಿಸ್ಕೊಂಡ್ವಿ. ನೋಡಿ ಫಂಕ್ಷನಲ್ಲಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಎಲ್ಲ ಕೂತ್ಕೊಂಡು ಪಪ್ಪ ನಾವೆಲ್ಲ ಮಾತಾಡ್ತಿದ್ವಿ. ಹಿಂಗೆ ಮರೆಯೋಕ್ಕಾಗುತ್ತೆ ಹೇಳಿ ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಅದಕ್ಕೆ ಮಮ್ಮಿ ನಾನು ಒಂದು ವೀಡಿಯೋನೂ ಶೂಟ್ ಮಾಡಿದ್ವಿ. ಆಮೇಲೆ ನಂದು ಒಂದು ಪ್ರೈವೇಟ್ ವೀಡಿಯೋನ ನಮ್ಮ ಹಸ್ಬೆಂಡ್ ಶೂಟ್ ಮಾಡಿದ್ರು. ಈ ವಿಡಿಯೋ ಮಾತ್ರ ಚೆಕ್ಔಟ್ ಮಾಡಿ, ತುಂಬ ವೈರಲ್ ಆಗಿದೆ, ತುಂಬ ಚೆನ್ನಾಗೂ ಇದೆ. ನನ್ನ ಸೀರೆ ಹೆಂಗೆ ಅನ್ನಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮದುವೆಯಲ್ಲಿ ನಾವು ಯಾವ್ಯಾವ ಫೋಟೋಸ್ನ ತೆಗೆಸ್ಕೊಂಡ್ವಿ ಅಂತೇಳಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಚೆಕ್ಔಟ್ ಮಾಡಿ. ಯಾವ ಫೋಟೋ ಚೆನ್ನಾಗಿದೆ ಅಂತೇಳಿ ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಆಫ್ ಯು.